ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಧುರಾ ಕ್ರಿಯೇಷನ್ಸ್ ಆ್ಯಂಡ್ ವ್ಲಾಗ್ಸ್. ಗಿಣ್ಣು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ತುಂಬ ರುಚಿಯಾಗಿರುತ್ತೆ ಗಿಣ್ಣು. ನಮ್ಮ ನಾದಿನಿ ಮನೆಗೆ ಹಳ್ಳಿಯವ್ರು ಕೊಟ್ಟಿದ್ರು ಅಂದ್ಬಿಟ್ಟು ಅವ್ರು ನಮಗೆ ಕೊಟ್ಟಿದ್ರು. ಸೊ ಗೀಬು ಮತ್ತು ಹಾಲು ಸಹ ಕೊಟ್ಟಿದ್ದರು. ನಾವು ಅಷ್ಟು ಹಾಲು ಸಾಕಾಗಲ್ಲ ಅಂದ್ಬಿಟ್ಟು ಅರ್ಧ ಲೀಟ್ರು ಡೈರಿ ಹಾಲು ಕೂಡ ತೊಗೊಂಡಿದ್ವಿ. ಇದಕ್ಕೆ ಏನೇನು ಬೇಕು ಐಟಮ್ಸ್ ಅಂತೆಲ್ಲ ನೋಡೋಣ ಬನ್ನಿ. ಅರ್ಧ ಲೀಟ್ರ್ ಡೈರಿ ಹಾಲು ಕೂಡ ತೊಗೊಂಡಿದ್ದೀನಿ. ನಮ್ಗೆ ಅಷ್ಟು ಸಾಕಾಗಲ್ಲ ಹಾಲು ಅಂದ್ಬಿಟ್ಟು ಗಿಣ್ಣು ಮಾಡಿ ತುಂಬ ದಿನ ಆಯಿತು. ಸ್ವಲ್ಪ ಮಾಡಿದ್ರೆ ಸಾಲಲ್ಲ ಅಂತ ಸ್ವಲ್ಪ ಜಾಸ್ತಿ ಮಾಡೋಣ ಅಂದ್ಬಿಟ್ಟು ಇದಕ್ಕೆ ಒಂದು 8ರಿಂದ 10 ಏಲಕ್ಕಿ ಕಾಯಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಮತ್ತು ಒಂದು ಅರ್ಧ ಕೆಜಿ ಸಕ್ಕರೆನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಎರಡನ್ನೂ ಸಪ್ರೇಟ್ ಮಾಡ್ತಾರೆ. ಹಳ್ಳಿಯಿಂದ ಕೊಟ್ಟಿರೋ ಹಾಲನ್ನ ಬೇರೆ ಮತ್ತು ಡೈರಿ ಹಾಲಿಂದ ಬೇರೆ ಸಪ್ರೇಟಾಗಿ ಮಾಡ್ತಾರೆ. ಸೊ ಅದು ಎರಡಕ್ಕೂ ಆಗೋ ರೀತಿ ಸಕ್ಕರೆ ತೊಗೊಂಡು ಇಟ್ಕೊಂಡಿದ್ದಾರೆ ಜಾಸ್ತಿನೇ. ಸೊ ಇದಕ್ಕೆ ಒಂದು ಅಗಲ ಪಾತ್ರೆಯಲ್ಲಿ ಕೈ ಆಡಿಸ್ಲಿಕ್ಕೆ ಸುಲಭ ಆಗುತ್ತೆ ಅಂದ್ಬಿಟ್ಟು ಅಗಲ ಪಾತ್ರೆ ತೊಗೊಂಡಿದ್ದಾರೆ. ಸೊ ಈಗ ಗಿಣ್ಣು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದು ಅಗಲ ಪಾತ್ರೆ ತೊಗೊಂಡಿದ್ದಾರೆ. ಸೊ ಸ್ವಲ್ಪ ಹಾಲು ಹಾಕಿ ಸಕ್ಕರೆ ಎಲ್ಲ ಕರಗಿಸ್ಲಿಕ್ಕೆ, ಸ್ವಲ್ಪ ಪಾತ್ರೆ ಸೌಟೆಲ್ಲ ಆಡಿಸ್ಲಿಕ್ಕೆ ಸ್ವಲ್ಪ ಸುಲಭ ಆಗಲಿ ಅಂದ್ಬಿಟ್ಟು ದೊಡ್ಡ ಪಾತ್ರೆನೇ ತೊಗೊಂಡಿದ್ದಾರೆ. ಬಾಟಲಲ್ಲಿ ಇತ್ತಲ್ಲ ಆ ಹಾಲಲ್ಲಿ ಸ್ವಲ್ಪ ಪ್ರಮಾಣದ ಹಾಲು ತೊಗೊಂಡಿದ್ದಾರೆ. ಇದಕ್ಕೆ ಇವಾಗ ಬಾಟಲಲ್ಲಿ ಇತ್ತಲ್ಲ ಆ ಹಾಲಿಗೂ ಸೇರಿಸಿ ಒಟ್ಟಿಗೆ ಆಗುವಷ್ಟು ಸಕ್ಕರೆನೇ ಕರಗಿಸ್ತಾ ಇದ್ದಾರೆ. ಸೊ ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿಸ್ತಾರೆ. ಕೆಲವರು ಇದಕ್ಕೆ ಸಕ್ಕರೆ ಬದಲು ಬೆಲ್ಲ ಕೂಡ ಹಾಕ್ತಾರೆ. ನಮ್ಮ ಅಮ್ಮನ ಮನೆಯಲ್ಲೆಲ್ಲ ಸ್ವಲ್ಪ ಬೆಲ್ಲ ಕೂಡ ಹಾಕಿ ಮಾಡ್ತಾರೆ. ಇನ್ನು ಕೆಲವರು ಅವಲಕ್ಕಿ ಕೂಡ ಮಿಕ್ಸ್ ಮಾಡಿ ಮಾಡ್ತಾರೆ. ಸೊ ನಮ್ಗೆ ಅವಲಕ್ಕಿ ಹಾಕಿರೋದೆಲ್ಲ ಇಷ್ಟ ಆಗಲ್ಲ. ಈ ರೀತಿ ಸಕ್ಕರೆ ಹಾಕಿದ್ರೇ ನನಗಿಷ್ಟ. ಸೊ ನಮ್ಮಲ್ಲಿ ಇದೇ ಥರ ಮಾಡೋದು ಯಾವಾಗ್ಲೂ. ಇವಾಗ ಸಕ್ಕರೆ ಎಲ್ಲ ಚೆನ್ನಾಗಿ ಕರಗ್ತಾ ಇದೆ. ಇವಾಗ ಬಾಟಲಲ್ಲಿ ಮಿಕ್ಕಿತ್ತಲ್ಲ ಆ ಹಾಲನ್ನು ಕೂಡ ಮಿಕ್ಸ್ ಮಾಡ್ತಾಯಿದ್ದಾರೆ. ಸಕ್ಕರೆ ಎಲ್ಲದಕ್ಕೂ ಆಗೋ ಹಂಗೆ ಕರಗಿಸಿದ್ರಲ್ವ, ಹಾಗಾಗಿ ಆ ಬಾಟಲಲ್ಲಿ ಹಾಲೆಲ್ಲ ಹಾಕಿ ಎಲ್ಲ ಫುಲ್ ಮಿಕ್ಸ್ ಮಾಡಿ ರೆಡಿ ಮಾಡ್ತಾಯಿದ್ದಾರೆ. ಸೊ ಇದಕ್ಕೆ ಇವಾಗ ಒಂದು 1/4 ಲೋಟದಷ್ಟು ಗೀಬ್ ಹಾಕ್ತಾರೆ. ಇದು ಹಸು ಕರು ಹಾಕಿದ ಮೊದಲನೇ ದಿನ ತೆಗೆದಿಟ್ಟಿರ್ತಾರಲ್ವ, ಆ ಹಾಲಿಗೆ ಗೀಬು ಅಂತಾರೆ. ಸೊ ಇದನ್ನು ಹಳ್ಳಿಲಿ ಎತ್ತಿಟ್ಟಿರ್ತಾರೆ. ತುಂಬ ಯಾರಾದರೂ ಕೇಳಿದ್ರೆ ಕೊಡ್ತಾರೆ. ಹಳ್ಳಿಲಿ ಯಾರಾದರೂ ಕರು ಹಾಕಿದ್ದವ್ರ ಮನೇಲಿ ಗೀಬ್ ಬೇಕು ಅಂತ ಕೇಳಿದ್ರೆ ಕೊಡ್ತಾರೆ. ಸೊ ಇಸ್ಕೊಂಡು ಮಾಡ್ಬೋದು. ಅವರೆಲ್ಲ ತುಂಬ ದಿನ ತನಕ ಸ್ಟಾಕ್ ಮಾಡಿ ಇಟ್ಟಿರ್ತಾರೆ. ಸೊ ಹಾಳಾಗ್ದಂಗೆ ಇಟ್ಟಿರ್ತಾರೆ. ಇವಾಗೆಲ್ಲ ರೆಡಿಯಾಗಿದೆ ಗೀಬೆಲ್ಲ ಹಾಕಿ. ಸೊ ಅದನ್ನು ಸೋಸ್ತಾ ಇದ್ದಾರೆ. ಸೋಸ್ಬಿಟ್ಟು ಇದು ಒಂದು ಅರ್ಧ ಲೀಟ್ರ್ ಹಾಲು ಇತ್ತಲ್ವ, ಅದನ್ನು ಒಂದೇ ಪಾತ್ರೆಗೆ ಹಾಕಿ ನಾವು ಬೇಯಿಸ್ತಾ ಇಲ್ಲ, 2 ಪಾತ್ರೆಗೆ ಸಮ ಪ್ರಮಾಣದಲ್ಲಿ ಹಾಕ್ತಾಯಿದ್ದಾರೆ. ಯಾಕೆಂದರೆ ಒಂದೇ ಪಾತ್ರೆಯಲ್ಲಿ ಹಾಕ್ಬಿಟ್ರೆ ಸ್ವಲ್ಪ ಗಿಣ್ಣು ದಪ್ಪ ಆದರೆ ಬೇಗ ಬೇಯೋದಿಲ್ಲ, ನೀಟಾಗಿ ಬೇಯೋದಿಲ್ಲ ಅನ್ನೋ ಕಾರಣಕ್ಕೆ. ಸೊ ಅಷ್ಟೇ ಹಾಲನ್ನ 2 ಪಾತ್ರೆಗೆ ಹಾಕಿ ಚೆನ್ನಾಗಿ ಇಡ್ಲಿ ಪಾತ್ರೆಯಲ್ಲಿಟ್ಟು ಹಬೆ ಬರೋತ್ತಲ್ಲ ಆ ರೀತಿ ಬೇಯಿಸ್ತಾರೆ ಈಗ. ಸೊ ನೋಡಿ ಈಗ 2 ಪಾತ್ರೆಗೆ ಹಾಕಿ ರೆಡಿ ಮಾಡಿದ್ದಾರೆ. ಇದಕ್ಕೆ ನಾವು ಏಲಕ್ಕಿ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಈಗ. ಸೊ ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾರೆ. ಪೂರ್ತಿ ಅಷ್ಟು ಹಾಕ್ತಾಯಿಲ್ಲ, ಸ್ವಲ್ಪ ಡೈರಿ ಅಲ್ಲಿಗೆ ಒಂದು ಸ್ವಲ್ಪ ಆಗೋಂಗೆ ಇಟ್ಕೊಂಡು ಇದಕ್ಕೊಂದು ಸ್ವಲ್ಪ ಹಾಕಿ ರೆಡಿ ಮಾಡ್ತಾಯಿದ್ದಾರೆ. ಸೊ ಇದು ಇವಾಗ ರೆಡಿಯಾಗಿದೆ. ಇದನ್ನು ಇವಾಗ ಬೇಯಿಸಿದ್ರೆ ಸೊ ಗಿಣ್ಣು ತಿನ್ನೋಕ್ಕೆ ರೆಡಿ ಆಗುತ್ತೆ. ನೋಡಿ ಇಡ್ಲಿ ಪಾತ್ರೆ ಬಿಸಿಗಿಟ್ಟಿದ್ದೆ. ಸೊ ನೀರೆಲ್ಲ ಹಾಕಿಟ್ಟಿದ್ದೀನಿ ಚೆನ್ನಾಗಿ ಸ್ವಲ್ಪ ಕುದಿಲಿ ಅಂತ. ನೀರು ಸ್ವಲ್ಪ ಬಿಸಿ ಆದಮೇಲೆ ಇಡ್ಲಿ ಪಾತ್ರೆ ಎಲ್ಲ ಇಡಬೇಕು. ಇಲ್ಲಿ ಒಂದು ಅರ್ಧ ಲೋಟದಷ್ಟೇ ಮಾತ್ರ ನೀರು ಹಾಕಿದ್ದೀನಿ, ಜಾಸ್ತಿ ನೀರು ಹಾಕಿಲ್ಲ. ನೋಡಿ ಒಂದು ಅರ್ಧ ಮುಕ್ಕಾಲು ಇಂಚಷ್ಟು ಮಾತ್ರ, ಒಂದೇ ಒಂದು ಲೋಟ ನೀರು ಹಾಕಿದ್ದೀನಿ. ಯಾಕೆಂದರೆ ನೀರು ಜಾಸ್ತಿ ಆದರೆ ಗಿಣ್ಣಿನ ಪಾತ್ರೆ ಒಳಗಡೆ ನೀರೆಲ್ಲ ಸೇರಿಕೊಂಡ್ರೆ ಗಿಣ್ಣೆಲ್ಲ ಹಾಳಾಗುತ್ತೆ ಅನ್ನೋ ಉದ್ದೇಶದಿಂದ ಸ್ವಲ್ಪ ಮಾತ್ರ ನೀರು ಹಾಕಿ ಬೇಯಿಸ್ತೀವಿ. ನೋಡಿ ಇವಾಗೆಲ್ಲ ರೆಡಿ ಮಾಡಿದ್ವಲ್ಲ ಮಿಕ್ಸ್, ಅದನ್ನು ಇಟ್ಬಿಟ್ಟು ಸೊ ಇಡ್ಲಿ ಬೇಯಿಸ್ತೀವಲ್ಲ ಆ ರೀತಿ ಒಂದು 5 ನಿಮಿಷ ಬೇಯಿಸಿದ್ರೆ ಗಿಣ್ಣು ರೆಡಿ ಆಗುತ್ತೆ. ಸೊ ಈಗ ಗಿಣ್ಣಿನ ಪಾತ್ರೆ ಮೇಲೆ ಒಂದು ಮುಚ್ಚಳ ಮುಚ್ಚಿಬಿಟ್ಟು ಈಗ ಇಡ್ಲಿ ತಪ್ಪಲಿಯ ಮುಚ್ಚಳ ಕೂಡ ಮುಚ್ಚಿಬಿಡ್ತೀನಿ. ನೋಡಿ ಸ್ವಲ್ಪ ಹೈ ಫ್ಲೇಮ್ನಲ್ಲೇ ಬೇಯಿಸ್ತಾ ಇದ್ದೀವಿ. ಜೋರು ಊರಿನಲ್ಲಿ ಬೇಯಿಸಿದ್ರೆ ಬೇಗ ಬೇಯುತ್ತೆ ಅಂತ. ಈಗ ಇಡ್ಲಿ ಪಾತ್ರೆ ಮುಚ್ಚಿ ಒಂದು 5 ನಿಮಿಷ ಇದನ್ನು ಬೇಯೋಕ್ಕೆ ಬಿಡಬೇಕು ಫ್ರೆಂಡ್ಸ್. ಒಂದು 5 ನಿಮಿಷ ಅಷ್ಟರಲ್ಲಿ ರೆಡಿ ಆಗಿಬಿಡುತ್ತೆ. ಅಂದರೆ ಗೀಪ್ ಚೆನ್ನಾಗಿದ್ದರೆ ಬೇಗ ಬೆಂದುಬಿಡುತ್ತೆ. ಸೊ ಇವಾಗ ಇದು 5 ನಿಮಿಷ ಆಗಿದೆ. ಸೊ ನೋಡೋಣ ಯಾವ ರೀತಿ ಬಂದಿದೆ ಗಿಣ್ಣು ಅಂತ.
ನೋಡಿ ಚೆನ್ನಾಗಿ ಬೆಂದಿದೆ, ಸ್ವಲ್ಪನೂ ತೆಳುವಾಗಿಲ್ಲ, ಗಟ್ಟಿಗೆ ಆಗಿದೆ ಆಲ್ರೆಡಿ. ನೋಡಿ ಇದು ಬೆಂದಿದೆ. ಈಗ ಸುತ್ತ ಇಲ್ಲೆಲ್ಲ ಬಿಟ್ಟಿದೆಯಲ್ಲ, ಇದರಿಂದನೇ ಗೊತ್ತಾಗ್ಬಿಡುತ್ತೆ ಗಿಣ್ಣು ಬೆಂದಿದೆಯಾ ಇಲ್ವಾ ಅಂತ. ನೋಡಿ ಸುತ್ತ ಎಲ್ಲ ನೀರು ಬಿಟ್ಕೊಂಡಿದೆ, ಪಾತ್ರೆಗೆ ಅಂಟಿಲ್ಲ, ಬಿಟ್ಟಿದೆ. ಹಾಗಾದಾಗ ಅದು ಗಿಣ್ಣು ಬೆಂದಿದೆ ಅಂತ. ಸೊ ಇವಾಗ ಇದನ್ನೆಲ್ಲ ಕೆಳಗೆ ಇಳಿಸ್ಬಿಟ್ಟು ಬಿಸಿದು ತಿನ್ನೋದಕ್ಕಿಂತ ಸ್ವಲ್ಪ ತಣ್ಣಗಾದ್ಮೇಲೆ ತಿಂದ್ರೇ ಅದರ ರುಚಿ. ಸೊ ಒಂದು ಅರ್ಧ ಗಂಟೆ ತಣ್ಣಗಾಗಕ್ಕೆ ಇಡೋಣ. ತಣ್ಣಗಾದಮೇಲೆ ಇದು ಯಾವ ರೀತಿ ಬಂದಿದೆ ನಿಮಗೆ ಅಂತ ತೋರಿಸ್ತೀನಿ. ಈಗ ಇದೊಂದು ಅರ್ಧ ಗಂಟೆ 1 ಅವರ್ ಆಗಿದೆ, ಸ್ವಲ್ಪ ತಣ್ಣಗಾಗಿದೆ. ಇದು ನಮ್ಮ ಮನೇಲಿ ಎಲ್ಲರಿಗೂ ತುಂಬ ಇಷ್ಟ. ಗಿಣ್ಣು ತುಂಬ ಚೆನ್ನಾಗಿರುತ್ತೆ. ಮೊನ್ನೆ ಎಲ್ಲ ನಮ್ಮ ಮನೇಲಿ ನೆಂಟರೆಲ್ಲ ಬಂದಿದ್ದರು, ನಮ್ಮ ಅತ್ತಿಗೆ ನಾದಿನಿರು, ನಮ್ಮ ಅಣ್ಣ, ನಮ್ಮ ಅಕ್ಕ ಎಲ್ಲ ಬಂದಿದ್ದರು. ಸೊ ಅವರಿದ್ದಾಗ ಗಿಣ್ಣು ಸಿಗಲಿಲ್ಲ, ಇವಾಗ ಸಿಕ್ಕಿದೆ. ಸೊ ನೋಡಿ ಗಿಣ್ಣು ಈ ಥರ ಬಂದಿದೆ, ಸ್ವಲ್ಪನೂ ಒಂಚೂರು ಕರಗಿಲ್ಲ, ಒಳಗೆ ಕಲ್ಲು ಬಂದಂಗೆ ತುಂಬ ಚೆನ್ನಾಗಿತ್ತು. ನನ್ನ ಮಗನಿಗೂ ಇಷ್ಟ, ನೋಡಿ ಆಲ್ರೆಡಿ ತಿಂತಾ ಇದ್ದಾನೆ. ಸೊ ನೀವು ಕೂಡ ಗಿಣ್ಣು ಮಾಡಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.